ನಮಸ್ಕಾರ, ನಾನು ಸೌಮ್ಯ ಮಳಲಿ. ಮುಗಿತಾ ಇಲ್ಲ ಗೊದ್ದಲಿ ಗದ್ದಲ, ತೆನೆ ಕೇಸರಿ ಎಫ್ಐಆರ್ ಬಡಿದಾಟ. ಟಾರ್ಗೆಟ್ ಆದ್ರ ಒಕ್ಕಲಿಗರು. ಇಡಿ ಕರೆಗೆ ಡಿಕೆ ಬಾಂಬ್. ಖರ್ಗೆ ವರ್ಸಸ್ ಶಶಿ ತರೂರ್, ಗೆಹ್ಲೋಟ್ ಅಭಯ ಹಸ್ತ. ಇದು ಸಂಡೇ ಪಾಲಿಟಿಕ್ಸ್ ಸ್ಟೋರಿ. ಭಾರತ್ ಜೋಡೋದಲ್ಲಿರುವ ಡಿಕೆ ಶಿವಕುಮಾರ್ಗೆ ಇಡಿ ಶಾಕ್ ಕೊಟ್ಟಿದೆ. ರಾಹುಲ್ ಸೋನಿಯಾ ಜೊತೆ ಹೆಜ್ಜೆ ಹಾಕ್ತಾ ಇರುವಾಗಲೇ ಟೆನ್ಷನ್ ಶುರುವಾಗಿದೆ ಡಿಕೆ ಶಿವಕುಮಾರ್ ಅವರಿಗೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ ನಲ್ಲಿ ಡಿಕೆ ಸಹೋದರರಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ. ರಾಹುಲ್ ಸೋನಿಯಾ ಜೊತೆ ಹೆಜ್ಜೆ ಹಾಕ್ತಾ ಇರುವಾಗಲೇ ಈಗ ಡಿಕೆ ಶಿವಕುಮಾರ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿರುವಂತದ್ದು. ನ್ಯಾಷನಲ್ ಹೆರಾಲ್ಡ್ ಕೇಸ್ ನಡಿ ಡಿಕೆ ಸಹೋದರರಿಗೆ ಸಮನ್ಸ್ ಜಾರಿ ಮಾಡಿದೆ ಇಡಿ. ಅಕ್ಟೋಬರ್ 7ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿದ್ದಾರೆ. ದೇಣಿಗೆ ಕೊಟ್ಟಿರುವ ವಿಚಾರದಲ್ಲಿ ಇಡಿ ಸಮನ್ಸ್ ಜಾರಿ ಮಾಡಿದೆ. ಐಕ್ಯತಾ ಯಾತ್ರೆ ಬಿಟ್ಟು ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಇದೀಗ ಹೋಗಬೇಕಾಗಿದೆ. ಇದೀಗ ಇಡಿಯಿಂದ ಮತ್ತೊಂದು ಟೆನ್ಷನ್ ಡಿಕೆ ಶಿವಕುಮಾರ್ ಅವರಿಗೆ ಶುರುವಾಗಿರುವಂತದ್ದು. ಐಕ್ಯತಾ ಯಾತ್ರೆಯಲ್ಲಿ ಡಿಕೆ ಶಿವಕುಮಾರ್ ಅವರಿದ್ದಾರೆ. 3ನೇ ದಿನದ ಪಾದಯಾತ್ರೆ ನಡೀತಾ ಇದೆ ಕರ್ನಾಟಕದಲ್ಲಿ, ಭಾರತ ಜೋಡೋ ಯಾತ್ರೆ. ಸೊ ಈ ಯಾತ್ರೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಇರುವಂತದ್ದು. ರಾಹುಲ್ ಗಾಂಧಿ ಅವರ ಜೊತೆಯೇ ಹೆಜ್ಜೆ ಹಾಕ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಇಂತಹ ಸಂದರ್ಭದಲ್ಲೇ ಇದೀಗ ಇಡಿ ಮತ್ತೊಮ್ಮೆ ಶಾಕ್ ಕೊಟ್ಟಿದೆ. ಪದೇ ಪದೇ ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ಇಡಿಯಿಂದ ಕರೆ ಬಂದಿರುವಂತದ್ದು. ನ್ಯಾಷನಲ್ ಹೆರಾಲ್ಡ್ ಕೇಸ್ನ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಇಡಿ ಸಮನ್ಸ್ ಜಾರಿ ಮಾಡಿದೆ.